ಪಿರಿಯಾಪಟ್ಟಣ ಸುದ್ದಿ. ಮಣ್ಣಿಗೆ ರೈತನಿಗೆ ಪುನರ್ಜನ್ಮ ಅಭಿಯಾನ. ಸಾವಯವ ಗೊಬ್ಬರದ ಮೂಲಕ ಅಧಿಕ ಇಳುವರಿ ಮತ್ತು ಉತ್ತಮ ಬೇಸಾಯ ಮಾಡಲು ಸಾಧ್ಯ ಎಂದು ಸಂಸ್ಥೆಯ ಮುಖ್ಯಸ್ಥ ಹರವೆ ರವಿಕುಮಾರ್ ಕರೆ ನೀಡಿದರು. ಪಟ್ಟಣದ ರಾಂಪುರ ಕಾಲೋನಿಯಲ್ಲಿರುವ ಭೀಮಭವನದಲ್ಲಿ ಹರವೆ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ರೈತರಿಗೆ ಹಮ್ಮಿಕೊಂಡಿದ್ದ ನಮ್ಮ ನಡಿಗೆ ಕೃಷಿಕರ ಕಡೆಗೆ ಹಾಗೂ ಮಣ್ಣಿಗೆ ಮರುಜನ್ಮ ರೈತರಿಗೆ ಪುನರ್ಜನ್ಮ ಎಂಬ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ನಮ್ಮ ಸಂಸ್ಥೆಯು ವಿಷಮುಕ್ತ ಮಣ್ಣು ರೋಗಮುಕ್ತ ಭಾರತ ಎಂಬ ಧ್ಯೇಯ ವ್ಯಾಖ್ಯೆಯೊಂದಿಗೆ ರೈತರ ಸಮಸ್ಯೆಗಳ ಬಗ್ಗೆ ಹಾಗೂ ರೈತರನ್ನ ರೈತ ಉದ್ಯಮಿಯನ್ನಾಗಿ ಮಾಡುವ ಉದ್ದೇಶದಿಂದ ಸಾಂಪ್ರದಾಯಿಕ ಬೇಸಾಯದ ಬಗ್ಗೆ ಜಾಗೃತಿ ಮೂಡಿಸಲು ಅಭಿಯಾನ ಪ್ರಾರಂಭಿಸಿದ್ದು, ಈ ಅಭಿಯಾನದಲ್ಲಿ ರೈತರಿಗೆ ಕೃಷಿ ತಜ್ಞರಿಂದ ಮಣ್ಣಿನ ಫಲವತ್ತತೆ, ಬೀಜೋಪಚಾರ, ಸಸ್ಯೋಪಚಾರ, ಕೀಟ ಮತ್ತು ರೋಗ ನಿಯಂತ್ರಣ ಸೇರಿದಂತೆ ಮಣ್ಣಿಗೆ ಹಾನಿಯಾಗದ ರೀತಿಯಲ್ಲಿ ಕಳೆ ನಿಯಂತ್ರಣ ಹಾಗೂ ಅಧಿಕ ಇಳುವರಿಯ ಬಗ್ಗೆ ಸಾವಯವ ಕೃಷಿ ಆಧಾರಿತ ಉತ್ಪನ್ನಗಳನ್ನು ಬಳಸುವ ಬಗ್ಗೆ ಮಾರ್ಗದರ್ಶನ ನೀಡಿದರು. ಸಾವಯವ ತಜ್ಞ ಬಿ.ವಿ. ಚಂದ್ರಶೇಖರ್ ಮಾತನಾಡಿ, ವ್ಯವಸಾಯ ಮಾಡಲು ಕೃಷಿಕರು ಫಲವತ್ತಾದ ಮಣ್ಣು ಯಾವ ರೀತಿ ಮಾಡಬೇಕು ಎಂದು ಪ್ರವೀಣತೆ ರೂಪಿಸಿಕೊಳ್ಳಬೇಕು. ಫಲವತ್ತತೆ ಇದ್ದಾಗ ಮಾತ್ರ ಹೆಚ್ಚಿನ ಇಳುವರಿಯನ್ನು ಪಡೆಯಲು ಸಾಧ್ಯ. ಆದ್ದರಿಂದ ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ಪಡೆಯಲು ಸಾವಯವ ಕೃಷಿಯನ್ನು ಪಾಲಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಎಂ.ಆರ್. ಕಿರಣ್, ಮಹಾಲಕ್ಷ್ಮಿ, ಅಕ್ಕ ಮಹಾದೇವಿ, ಪುರಸಭೆ ಮಾಜಿ ಸದಸ್ಯ ಶ್ಯಾಮ್, ಸಂಸ್ಥೆಯ ಕ್ಷೇತ್ರ ಅಧಿಕಾರಿಗಳಾದ ರಾಜು ಸ್ವಾಮಿ, ದೇವೇಂದ್ರ, ಕೃಷ್ಣ, ರೈತರಾದ ಜವರಣ್ಣ, ಗೋಪಿ, ಕೀರ್ತಿ, ವೆಂಕಟೇಶ್, ಬಾಬು, ಅರುಣ್, ಇರಾಜ್, ಸುರೇಶ್ ಸೇರಿದಂತೆ ಇತರರು ಇದ್ದರು. ವರದಿ ಪ್ರಕಾಶ್ ಸಿಜೆ, ಕನಕ ಟಿವಿ, ಪಿರಿಯಾಪಟ್ಟಣ. ಇಬ್ಬರು ಚೆನ್ನಾಗಿದ್ರೆ ದೇಶ ಚೆನ್ನಾಗಿರುತ್ತೆ. ಟ್ಯಾಂಕ್ಗಳನ್ನು ಹೊಟ್ಟೆಗೆ ಊಟ ಬಿಡುತ್ತೆ, ಊಟ ಸಿಗುತ್ತೆ. ಹಾಗಾಗಿ ನಾವು ಹಿರಿಯರು ನಮ್ಮ ಇಂದಿನ ಪ್ರಧಾನಿಗಳ ಲಾಲ್ಬಹದ್ದೂರ್ ಶಾಸ್ತ್ರಿಗಳು ಏನಿದ್ದಾರೆ, ಲಾಲ್ಬಹದ್ದೂರ್ ಶಾಸ್ತ್ರಿಗಳು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದರು. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಮುಂದಿನ ಪೀಳಿಗೆಯಲ್ಲಿ ಬರ್ತಕ್ಕಂಥ ರೈತರಿಗೆ ಆರೋಗ್ಯಕರವಾದ ನೀರು ಕೊಡಬೇಕು, ಅದಕ್ಕೆ ನಾವೇನು ನೋಡಬೇಕು ಅನ್ನೋದ್ರ ಬಗ್ಗೆ ಈ ಕಾರ್ಯಕ್ರಮ ಆಯೋಜಿಸಿಕೊಳ್ಳಲಾಗಿದೆ. ಸೊ ನಾವು ಸ್ವಲ್ಪ ಸಮಯ ತಗೊಂಡು ಕೆಲವೇ ನಿಮಿಷಗಳಲ್ಲಿ ತಿಳಿದುಕೊಳ್ಳುವ ವಿಚಾರ ಮಣ್ಣಿನ ಫಲವತ್ತತೆಯ ಬಗ್ಗೆ ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ದೇವೇಂದ್ರ ಬಗ್ಗೆ ಅವರಿಗೆ ವಂದನೆಗಳನ್ನು ನೀಡುತ್ತಾ, ಇವತ್ತು ಮಣ್ಣಿನ ಬಗ್ಗೆ ಏನಾಗಿದೆ ಅಂದರೆ, ಒಂದು ದಿನದಲ್ಲೆಲ್ಲ ದನಿ ಗೊಬ್ಬರ ಹಾಕೊಂಡು ರಸಗೊಬ್ಬರ ಮಾಡಿ ಇವತ್ತು ಬೆಳೆಗಳನ್ನ ಬೆಳೆದಿದ್ದಂಥ ರೈತರು ಇವತ್ತು ರಾಸಾಯನಿಕವಾಗಿ ಮೆಡಿಸಿನ್ಗಳನ್ನ ಹಾಕಿ ಇವತ್ತು ತಿನ್ನುವಂಥ ಫುಡ್ಗಳಲ್ಲಿ ಫಲವತ್ತತೆ ಇದೆ. ಅಂದಿನ ಕಾಲದಲ್ಲಿ ನಮ್ಮ ತಾಯಿ ತಂದೆ ಬೆಳೆಯುವಂಥ ಕಾಲದಲ್ಲಿ ಅವರೆಲ್ಲ 60-70 ವರ್ಷ ಬದುಕ್ತಿದ್ದಂಥ ಜೀವಗಳು ಇವತ್ತಿನ ದಿನದಲ್ಲಿ ಇವುಗಳೆಲ್ಲ ಆ ತಿನ್ನೋ ಫುಡ್ಡಿಂದ ಬರೋ ಎಣ್ಣೆಯಿಂದ ಇವತ್ತು ಹೃದಯಾಘಾತಕ್ಕೆ ಒಳಗಾಗುವಂಥದ್ದು, ಮತ್ತೆ ಶರೀರದಲ್ಲಿ ಕೈಕಾಲು ನೋವು ಬರುವಂಥದ್ದು, ಅನೇಕವಾದಂಥ ರೋಗ ರಚನೆಗಳಿಗೆ ತುತ್ತಾಗ್ತಿರೋದ್ರಿಂದ ಇವತ್ತು ಮಣ್ಣು ಫಲವತ್ತತೆನ ಕಳ್ಕೊಳ್ಳೋದ್ರಿಂದ ಇವತ್ತು ಆ ಭೂಮಿನ ಉಳಿಸ್ಬೇಕು, ಆ ಭೂಮಿಗೆ ಫಲವತ್ತತೆನ ಕೊಡಬೇಕಂತ ಹೇಳಿ ನಮ್ಮ ಹರವೆ ರವಿಕುಮಾರ್ ರವಿಕುಮಾರ್ಗಳು ಜನರಿಗೆ ಜಾಗೃತಿ ಕಾರ್ಯಕ್ರಮ ಅಂತ ಹೇಳಿ ನಡೆಸ್ಕೊಡ್ಬೇಕು ಅಂದ್ಕೊಂಡ್ರೆ ಎಲ್ಲ ಅವರ ಮಾಹಿತಿ ಪ್ರಕಾರ ಅದನ್ನ ಪಡೆದು ಆ ಸವಲತ್ತುಗಳನ್ನ ಪಡ್ಕೋಬೇಕು ಅಂತ ಹೇಳಿ ನಾನು ನಿಮ್ಮ ಕೃಷಿಕರ ಕಡೆಗೆ ಅತ್ಯಂತ ವಿಶೇಷವಾಗಿ ಮಣ್ಣಿನ ಪುನರ್ಜನ್ಮ, ರೈತರ ಪುನರ್ಜನ್ಮ ತುಂಬಾ ಅವಶ್ಯಕವಾದಂತ ಹೆಸರು. ಇವತ್ತು ಆಲ್ರೆಡಿ ಮಣ್ಣು ತನ್ನ ಜನ್ಮದ ಕಳ್ಕೊಂಡಿದೆ. ನಾವು ಆಗುವಂತ ರಾಸಾಯನಿಕದಿಂದ ಅದಕ್ಕೆ ಪುನರ್ಜನ್ಮ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮದ ಇಲ್ಲಿಂದ ಪಿರಿಯಾಪಟ್ಟಣದಿಂದ ಚಾಲನೆ ಮಾಡಿದ್ವಿ. ಇಡೀ ರಾಷ್ಟ್ರೀಯಾದ್ಯಂತ ಇವತ್ತು ಏನು ಗೊತ್ತಿದ್ದೀರಿ ಅವರಿಗೆ ಕೆಲವೇ ದಿನಗಳಲ್ಲಿ ಕೆಲವೇ ತಿಂಗಳಲ್ಲಿ
ವಿಚಾರನ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಮೂಲ ಉದ್ದೇಶ ಏನಂದ್ರೆ ಇವತ್ತು ನಾವು ರೈತ ಅಂದ್ರೆ ಹಿಂಗೆಲ್ಲ ನೋಡ್ತೀವಿ. ರೈತ ಅಂದ್ರೆ ಹಳೆ ಚಟ್ಟಿ, ಹಳೆ ಬಟ್ಟೆ, ಹಳೆ ಬನ್ನಿ ಅದಲ್ಲ. ರೈತನ ಒಬ್ಬ ಉದ್ಯಮಿಯಾಗಿ ಕೊಡಬೇಕು ಅನ್ನೋದು ಈ ಕಮ್ಮಿ ಮೂಲ ಉದ್ದೇಶ. ಅಂದ್ರೆ ಇವತ್ತು ಇನ್ಫೋಸಿಸ್ ಇರ್ಬೋದು, ನಿಮ್ಗೆ ವಿಪ್ರೋ ಇರ್ಬೋದು, ಅವರ ನಮ್ಮ ಮುಂದೆ ರಿಲಯನ್ಸ್ ಇರ್ಬೋದು, ಅವ್ರ ಉದ್ಯಮಿಗಳು ಅನ್ನೋ ಮುಖ ನಮ್ಮ ಮುಂದೆ ಇರುತ್ತೆ. ಅದೇ ರೀತಿ ಒಬ್ಬ ರೈತನ ಒಬ್ಬ ಉದ್ಯಮಿ ಆಗಬೇಕು. ಆ ಉದ್ಯಮಿ ಆಗಲಿಕ್ಕೆ ಏನೆಲ್ಲ ಬೇಕು ಆ ಸವಲತ್ತುಗಳನ್ನ, ಆ ಮಾರ್ಗದರ್ಶನಗಳನ್ನ ಒಬ್ಬ ನುರಿತ ತಜ್ಞರಿಂದ ಕೊಡಿಸೋದ ಒಂದು ವ್ಯವಸ್ಥೆ ಕಮ್ಮಿ ಮಾಡ್ತಾ ಇದೆ. ಎರಡನೇ ವಿಚಾರ ಸ್ಪಷ್ಟವಾಗಿ ಹೇಳಬೇಕು ಅಂತಂದ್ರೆ, ನಾವು ಬೆಳೆಯುವಂತ ಇವತ್ತು ಬೆಳೆಗಳಲ್ಲಿ ನಮಗೆ ಬೆಂಬಲ ಬೆಲೆ ಸಿಗದೇ ಇರ್ಬೋದು, ಆದ್ರೆ ಬೆಳೀತಾರಂತ ಬೆಳೆಗಳಲ್ಲಿ ನಾವೊಂದು ಲಾಸನ್ನ ಏನು ಅನುಭವಿಸ್ತಾ ಇದ್ದೀವಿ, ಆ ಲಾಸನ್ನ ಬರ್ಸೋಂತ ಕೆಲಸ ನಾವು ಕಮ್ಮಿ ಮಾಡ್ಕೊಳ್ತಾರೆ. ಯಾಕೆಂದ್ರೆ ಇವತ್ತು ಉದಾಹರಣೆ, ಒಂದು ಎಕರೆಯಲ್ಲಿ ನಾವೇನಾದ್ರು ಬೆಳೆ ಬೆಳಿತೀವಿ ಅಂತಂದ್ರೆ ಇವತ್ತು ರಾಸಾಯನಿಕ ಇರ್ಬೋದು, ನಾವು ಮಾಡುವಂತ ಬೆಳೆ ಉಳುಮೆಯಿಂದ, ನಾಟಿಯಿಂದ, ಕಟಾವಿಂದ ನಾವು ಮಳೆ ಬರ್ಬೇಕಂದ್ರೆ ಏನು ಒಂದು ಖರ್ಚು ಬರುತ್ತೆ, ಆ ಖರ್ಚಿನ ಕಡಿಮೆ ಮಾಡಿಸುವಂತದಲ್ಲಿ ನಮ್ಮ ಕಂಪನಿ ಕೆಲಸ ಮಾಡ್ತಾರೆ. ಯಾಕೆ ಅಂದ್ರೆ ನೀವು ಒಂದು ಜಮೀನಿಗೆ ನಾವು ಒಂದು ಎಕರೆ ಜಮೀನಿಗೆ ಎಷ್ಟು ಟ್ಯಾಂಕ್ ತಿಪ್ಪೆ ಗೊಬ್ಬರ ಹಾಕ್ತೀರಿ? ಒಂದು ಅಂದಾಜು ಹೇಳಬೇಕು ಅಂದ್ರೆ 4-5 ಟ್ಯಾಂಕ್ ತಿಪ್ಪೆ ಗೊಬ್ಬರ ಹಾಕ್ತಾ ಇದ್ದೀವಿ. ಕರೆಕ್ಟಾ? 5 ಟ್ಯಾಂಕ್ ತಿಪ್ಪೆ ಗೊಬ್ಬರ ದುಡ್ಡು ಎಷ್ಟು? ಟ್ಯಾಂಕ್ಗೆ ಮಿನಿಮಮ್ 4,000 ಅಂದ್ರೆ 20,000 ಆಯ್ತು. ಕರೆಕ್ಟ್ ಅಂದ್ರೆ 20,000 ರೂಪಾಯಿ ನಾವು ಬರೀ ತಿಪ್ಪೆ ಗೊಬ್ಬರ ಹಾಕ್ತಾ ಇದ್ದೀವಿ. ಅದೇ ನಮ್ಮಲ್ಲಿರೋ ಉತ್ಪನ್ನ ಏನಿದೆ ಅದು 4,500 ರೂಪಾಯಿಗೆ ಬಳಕೆ ಮಾಡಿದೆ ಅಂದ್ರೆ 20,000 ರೂಪಾಯಿ ತಿಪ್ಪೆ ಗೊಬ್ಬರದಲ್ಲಿ ಆದಂತ ಕಾಂಪೋಸ್ಟ್ 4,500 ರೂಪಾಯಿ ಪ್ರಾಡಕ್ಟ್ ಸಿಗ್ತಾ ಇದೆ ಅಂದ್ರೆ ರೈತರ ಖರ್ಚು ಕಮ್ಮಿ ಆಗುತ್ತೆ, ಕಮ್ಮಿ ಆಗಲ್ಲ. ಒಂದೊಂದರಲ್ಲಿ ರೈತರ ಖರ್ಚು ಕಮ್ಮಿ ಆದ್ರೆ ಅದು ರೈತರಿಗೆ ಆದಾಯ ಇದೆ. ಆ ಒಂದು ಉದ್ದೇಶ ಇಟ್ಕೊಂಡು ಮಣ್ಣಿನ ಫಲವತ್ತತೆ ಇರ್ಬೋದು, ಪ್ರಾಯೋಗಿಕವಾಗಿ ಬೀಜೋಪಚಾರ ಇರ್ಬೋದು, ಮಣ್ಣಿನ ಫಲವತ್ತತೆಗಾಗಿ ಬೀಜೋಪಚಾರ ಮಾಡಿ ಬೀಜೋಪಚಾರ ಯಾವ ನಾಟಿ ಮಾಡಬೇಕು ಅಂತ ಎಷ್ಟು ಗೊತ್ತಿಲ್ಲ ಇರ್ಬೋದು. ಅದು ಜೊತೆಗೆ ಸಸ್ಯೋಪಚಾರ ಹೇಗೆ ಮಾಡೋದು, ಕೀಟ ಮತ್ತು ರೋಗ ಹೇಗೆ ನಿಯಂತ್ರಣ ಮಾಡೋದು, ಅದ್ರ ಜೊತೆಗೆ ಇವತ್ತು 6 ಇಂಡಿಯಾ